ಕರ್ನಾಟಕ ಉಚ್ಚ ನ್ಯಾಯಾಲಯದ ಎದುರು ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಹಿಂದೆ ಸಮಾವೇಶಗಳನ್ನು ಆಯೋಜಿಸಲು ಅನುಕೂಲ ಮಾಡುವ ಉದ್ದೇಶದಿಂದ ಶ್ರೀ ಕೆಂಗಲ್ ಹನುಮಂತಯ್ಯ ಅವರು ಒಂದು ವೈಭವವಾದ ಸಭಾಂಗಣವನ್ನು ನಿರ್ಮಿಸಿದರು. ಕಳೆದ 70 ವರ್ಷಗಳಲ್ಲಿ ಈ ಸಭಾಂಗಣವನ್ನು ಮಾನ್ಯ ಮುಖ್ಯಮಂತ್ರಿಗಳು, ವಿಧಾನಸಭಾ ಸ್ಪೀಕರ್ ಮತ್ತು ಮಾನ್ಯ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಸೇರಿದಂತೆ ವಿವಿಧ ಗಣ್ಯರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಮುಖ ಕಾರ್ಯಕ್ರಮಗಳನ್ನು ಆಯೋಜಿಸಲು ಬಳಸಿಕೊಂಡಿದ್ದಾರೆ. ಇಲ್ಲಿಯವರೆಗೆ ಪ್ರತಿಯೊಂದು ಕಾರ್ಯಕ್ರಮ ಆಯೋಜಿಸಿದಾಗ ಮೇಜು, ಕುರ್ಚಿಗಳು, ಸ್ಪೀಕರ್, ವೇದಿಕೆ ಇತ್ಯಾದಿಗಳನ್ನು ಬಾಡಿಗೆಗೆ ಪಡೆಯಬೇಕಾಗುತ್ತಿತ್ತು. ಇದರಿಂದ ಪ್ರತಿ ಸಮಾರಂಭಕ್ಕೆ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚವಾಗುತ್ತಿತ್ತು. ಈ ಪುನರಾವೃತ್ತಿ ಖರ್ಚನ್ನು ತಪ್ಪಿಸಲು ವಿಭಿನ್ನ ಇಲಾಖೆಯಿಂದ ಉಂಟಾಗುವ ಖರ್ಚನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಯವರ ನಿರ್ದೇಶನದ ಮೇರೆಗೆ ಹಣಕಾಸು ಇಲಾಖೆಯಿಂದ DPAR 2,78,00,000 ಅನುದಾನವನ್ನು ಒದಗಿಸಲಾಯಿತು. ಈ ಕಾರ್ಯವನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಡಿಯಲ್ಲಿ ಕಾರ್ಯನಿರ್ವಹಿಸುವ KRIDL, ಹಿಂದಿನ ಹೆಸರು ಕರ್ನಾಟಕ ಲ್ಯಾಂಡ್ ಆರ್ಮಿ, ಇವರಿಗೆ ವಹಿಸಲಾಗಿತ್ತು. 2 ತಿಂಗಳ ಅವಧಿಯಲ್ಲಿ ತಾತ್ಕಾಲಿಕ ವೇದಿಕೆ, ದೊಡ್ಡ LED ಪರದೆಗಳು, ಪ್ರೊಜೆಕ್ಟರ್, ಬೆಳಕು ಮತ್ತು ಧ್ವನಿವರ್ಧಕಗಳು, ಸಂಗೀತದ ವ್ಯವಸ್ಥೆ, ಸೋಫಾ, ಕುರ್ಚಿಗಳು, ಮೇಜು, ಕೆಂಪು ಹಾಸುಗಳು ಇತ್ಯಾದಿ ಬಳಕೆದಾರರು ಪ್ಲಗ್ ಅಂಡ್ ಪ್ಲೇ ವಿಧಾನದಲ್ಲಿ ಉಪಯೋಗಿಸಲು ಅನುಕೂಲವಾಗುವಂತಹ ವ್ಯವಸ್ಥೆ ಮಾಡಲಾಗಿದೆ. ಈ ಸೌಲಭ್ಯಗಳನ್ನು ಬಳಸಲು ಮತ್ತು ಉಪಕರಣಗಳ ಸಂರಕ್ಷಣೆಗೆ ಅಗತ್ಯವಿರುವ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಲು ನಾಮಮಾತ್ರ ಶುಲ್ಕವನ್ನು ನಿರ್ಧರಿಸಲಾಗಿದೆ. ಎಲ್ಲ ಬಳಕೆದಾರರು, ವಿಶೇಷವಾಗಿ ಸರ್ಕಾರದ ಇಲಾಖೆಗಳು ಹೊರಗಿನ ಸ್ಥಳಗಳಲ್ಲಿ ಕಾರ್ಯಕ್ರಮ ಆಯೋಜಿಸಿ ಉಪಕರಣಗಳನ್ನು ಬಾಡಿಗೆಗೆ ಪಡೆಯುವ ಬದಲು ಈ ಸಭಾಂಗಣವನ್ನು ಬಳಸುವಂತೆ ಪ್ರೋತ್ಸಾಹಿಸಲಾಗಿದೆ. ಇದರಿಂದ ಸರ್ಕಾರದ ಸಮಯ ಮತ್ತು ಹಣ ಉಳಿತಾಯವಾಗುತ್ತದೆ.